Hello everyone, ಹೇಗಿದ್ದೀರಾ ಎಲ್ಲರೂ? I hope you all are keeping great. ಹೇಗೆ ಬಂದಿದೆ ನಿಮ್ಮ ಸೆಕೆಂಡ್ PU ಎಕ್ಸಾಮಿನ ರಿಸಲ್ಟ್? ಚೆನ್ನಾಗಿ ಬಂದಿದೆ ಅಂತ ಗೊತ್ತು, ಯಾಕಂದರೆ ನೀವು ನಮ್ಮ ಸ್ಟೂಡೆಂಟ್ಸ್, ನಮ್ಮ PW ಕನ್ನಡದ ಸ್ಟೂಡೆಂಟ್ಸ್, ನಮ್ಮ ಮ್ಯಾರಥಾನ್ಸನ್ನು ನೋಡಿ ಪ್ರಿಪೇರ್ ಮಾಡಿರ್ತೀರಾ. ಸೊ ರಿಸಲ್ಟ್ ಅಂತೂ ಚೆನ್ನಾಗಿ ಬಂದೇ ಬರುತ್ತೆ ಅಲ್ವಾ? ಆದರೆ ಕೆಲವು ಸ್ಟೂಡೆಂಟ್ಸ್ನ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಏನಿತ್ತು ಸ್ಕೋರ್, ಆ ಎಕ್ಸ್ಪೆಕ್ಟೆಡ್ಗಿಂತ ಸ್ವಲ್ಪ ಕಮ್ಮಿ ಬಂದಿರಬಹುದು ಅಲ್ವಾ? ಸೊ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಟುಡೇ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ನಿಮ್ಮ ವಿಂಧ್ಯಾರಾವ್ ಮ್ಯಾಮ್ ಸೆಕೆಂಡ್ PUCಯ ಸೆಕೆಂಡ್ ಎಕ್ಸಾಮ್ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್, ಕೆಲವು ನಿಮ್ಮ ಕ್ವೆಶನ್ಸಿಗೆ ಆನ್ಸರನ್ನು ಇವತ್ತು ಕೊಡಲಿಕ್ಕಿದ್ದೇನೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ FAQs ಅಥವಾ ಆಲ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಸೆಕೆಂಡ್ PU ಸೆಕೆಂಡ್ ಎಕ್ಸಾಮ್. ಸೊ ಇಲ್ಲೇನೆಲ್ಲ ಏನು ಕ್ವೆಶನ್ಸ್ ಇಲ್ಲಿ ನಾನು ಹಾಕಿದ್ದೇನೆ, ಈ ಎಲ್ಲ ಕ್ವೆಶನ್ಸಿಗೆ ಆನ್ಸರ್ ಸಿಗುತ್ತೆ, ಬೇರೆ ಕ್ವೆಶನ್ಸಿಗೂ ಸಹ ಆನ್ಸರ್ ಸಿಗುತ್ತೆ. ಸೊ ನಾನು ಯಾಕೆ ಇಷ್ಟು ಖುಷಿಯಲ್ಲಿದ್ದೇನೆ ಇವತ್ತು ಅಂದರೆ, ಐ ವಾಸ್ ವಾಚಿಂಗ್ ದ ಪ್ರೆಸ್ ಕಾನ್ಫರೆನ್ಸ್. ನನಗೆ ಏನು ರಿಯಲೈಸ್ ಆಯಿತು ಅಂದರೆ, ನಮ್ಮ PU ಬೋರ್ಡ್ ಅವರಿಗೆ ನಮ್ಮ ಮಕ್ಕಳ ಮೇಲೆ ತುಂಬಾ ಪ್ರೀತಿ. ಸೊ ಮಕ್ಕಳು ಫೇಲ್ ಆಗದ ಹಾಗೆ, ಅಂದರೆ ಮಕ್ಕಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ದೇ ಹ್ಯಾವ್ ಮೇಡ್ ದ ಸಿಸ್ಟಮ್, ದೇ ಹ್ಯಾವ್ ಮೇಡ್ ದ 3 attempts, ಒಂದಲ್ಲ ಎರಡಲ್ಲ ಮೂರು ಅಟೆಂಪ್ಟನ್ನು ನಿಮಗೆ ಕೊಡ್ತಾ ಇದ್ದಾರೆ. ಸೊ ಈ ಅಟೆಂಪ್ಟ್ಸನ್ನು ಫಾರ್ ಗ್ರಾಂಟೆಡ್ ಆಗಿ ತಗೊಳ್ಬೇಡಿ, ಸೀರಿಯಸ್ ಆಗಿ ಚೆನ್ನಾಗಿ ಓದಿ ಸೆಕೆಂಡ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಬಹುದು ಇಫ್ ಯು ಹ್ಯಾವೆಂಟ್ ಡನ್ ವೆಲ್ ಇನ್ ಫಸ್ಟ್ ಎಕ್ಸಾಮ್. ಸೊ ವಿ ವಿಲ್ ಡಿಸ್ಕಸ್ ಆಲ್ ದ FAQs ಸ್ಟಾರ್ಟಿಂಗ್ ವಿತ್ ದ ಫಸ್ಟ್ ಒನ್. ಯಾವಾಗ ಸೆಕೆಂಡ್ PUCಯ ಸೆಕೆಂಡ್ ಎಕ್ಸಾಮ್ ಇರುತ್ತೆ ಅಂತ ಆಲ್ರೆಡಿ ಅನೌನ್ಸ್ ಮಾಡಿ ಆಗಿದೆ, ಹೌದು. ಸೊ 24th April 2025 ಅಂದರೆ ಇದೇ ಮಂತ್ ಇನ್ನ ಲಾಸ್ಟ್ ವೀಕಲ್ಲಿ ಸೆಕೆಂಡ್ PUCಯ ಸೆಕೆಂಡ್ ಎಕ್ಸಾಮ್ ಇರುತ್ತೆ. ಓಕೆ, ಆ್ಯಂಡ್ ವಾಟ್ ಈಸ್ ದ ಎಕ್ಸಾಮ್ ಫೀಸ್? ಎಕ್ಸಾಮ್ ಫೀಸ್ ಇಸ್ 0. ನೀವು ಯಾವುದೇ ದುಡ್ಡನ್ನು ಪೇ ಮಾಡಬೇಕಾಗಿಲ್ಲ ಫಾರ್ ದ ಸೆಕೆಂಡ್ ಅಟೆಂಪ್ಟ್ ಆಸ್ ವೆಲ್ ಆಸ್ ಫಾರ್ ದ ಥರ್ಡ್ ಅಟೆಂಪ್ಟ್. ಹೌದು, ಈಗ ಯಾರು ಎಕ್ಸಾಮನ್ನು ಬರಿಬೇಕು, ಯಾಕೆ ಈ ಎಕ್ಸಾಮನ್ನು ಬರಿಬೇಕು, ಯಾಕೆ ಸೆಕೆಂಡ್ ಎಕ್ಸಾಮನ್ನು ಬರಿಬೇಕು? ಸೊ ಲೆಟ್ ಮಿ ಬಿ ವೆರಿ ಫ್ರ್ಯಾಂಕ್. If you are the one who have scored 70%, okay, 70, 75, 80, and ಯಾವುದೋ ಒಂದು ರೀಸನಿಂದಾಗಿ ಇಷ್ಟು ಕಮ್ಮಿ ಮಾರ್ಕ್ಸ್ ಬಂದಿದೆ, ಮೇ ಬಿ ಇಲ್ ಹೆಲ್ತ್ ಇರಬಹುದು, ಅಥವಾ ಇನ್ನು ಮಿಸ್ ಹ್ಯಾಪನಿಂಗ್ ಆಗಿರಬಹುದು, ಅಥವಾ ಎಕ್ಸಾಮ್ ಹಾಲಲ್ಲಿ ಒಂದು ಪಾರ್ಟನ್ನೇ ನೀವು ಫುಲ್ ಬಿಟ್ಟು ಹೋಗಿದ್ದೀರಿ, ಅಂದರೆ ಯು ಡಿಡ್ ನಾಟ್ ಅಟೆಂಪ್ಟ್ ಓನ್ಲಿ. ಸೊ ಇಂತಹ ಸಿಚುವೇಶನ್ ಇದ್ದಲ್ಲಿ, ಅಂದರೆ you are the one who can score 90-95%, but because of some mishappenings, because of ill health, because of some confusion in the exam hall, ಅಥವಾ maybe sufficient time was not enough, ನಿಮಗೆ ಬೇಕಾದಷ್ಟು ಟೈಮ್ ಸಿಕ್ಕಿರಲಿಲ್ಲ, ಯಾವುದೋ ಒಂದು ರೀಸನ್ದಾಗಿ ಲೇಟ್ ಎಕ್ಸಾಮ್ ಹಾಲಿಗೆ ಅಟೆಂಡ್ ಬಂದಿದ್ದೀರಿ. ಸೊ ಇಂತಹ ಸಿಚುವೇಷನಲ್ಲಿ ನೀವು ಸೆಕೆಂಡ್ ಎಕ್ಸಾಮನ್ನು ಬರೀರಿ. ಇಲ್ಲ ಮುಂಚೆಯಿಂದಲೂ ನಿಮ್ಮ ಸ್ಕೋರ್ 80-85 ಆಗಿತ್ತು, and if you think that you can score 95% in this second exam, it is not really practical. ಯಾಕಂದರೆ ನಿಮಗೆ ಸಿಕ್ಕಿರೋ ಟೈಮ್ ಇನ್ನು ಎಷ್ಟು, 1 ತಿಂಗಳಷ್ಟೇ. 1 ತಿಂಗಳಲ್ಲಿ ನೀವು ಎಷ್ಟು ಅಂತ ಓದ್ತೀರಿ? ಏನು ಓದಿದ್ದೀರಿ ಆಲ್ರೆಡಿ, ಅದನ್ನು ರಿವೈಸ್ ಮಾಡಿ ಹೋಗ್ತೀರಿ, ಸ್ವಲ್ಪ ಎಕ್ಸ್ಟ್ರಾ ಥಿಂಗ್ಸನ್ನು ಓದಬಹುದು. ಸೊ ಸ್ವಲ್ಪ ಚೇಂಜಸ್ ಆಗುತ್ತೆ. 80% ಈಗ ಏನಿದೆ 83-85 ಆಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್, ಅಂದರೆ 95 ಎಬೋ ಸಿಗೋದಿಲ್ಲ ಅಲ್ವಾ? ಯಾಕಂದರೆ ನಮ್ಮ ಹ್ಯೂಮನ್ ಬ್ರೈನ್ ಹೇಗೆ ವರ್ಕ್ ಮಾಡುತ್ತಂದರೆ, ಸ್ವಲ್ಪವೇ ಟೈಮ್ ಇದೆ ಅಲ್ವಾ ಇನ್ನು, ಸೊ ಅಲ್ಲಷ್ಟೊಂದು ಪ್ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ. ಓಕೆ, ಸೊ ಯಾವುದೋ ಒಂದು ಸ್ಟ್ರಾಂಗ್ ರೀಸನಿಂದ ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ, ಅಥವಾ ಯಾರು ಈ ಫಸ್ಟ್ ಎಕ್ಸಾಮಲ್ಲಿ ಫೇಲ್ ಆಗಿದ್ದೀರಿ, ಲಿಟ್ರಲಿ ಯು ಹ್ಯಾವ್ ಫೇಲ್ಡ್, ಓಕೆ, ದೆನ್ ರೈಟ್ ಸೆಕೆಂಡ್ ಎಕ್ಸಾಮ್. ಓಕೆ, ಐ ರಿಪೀಟ್ ಒನ್ಸ್ ಅಗೈನ್, ಆ್ಯಕ್ಚುಲಿ ಗೌರ್ಮೆಂಟ್ ಏನು ಹೇಳ್ತಾ ಇಲ್ಲ ಯಾರು ಬರಿಬೇಕು ಯಾರು ಬರಿಬಾರ್ದು ಅಂತ, ಗೌರ್ಮೆಂಟ್ ಡಿಡ್ ನಾಟ್ ಸೇ. ಆದರೆ ಆ್ಯಸ್ ಅ ಟೀಚರ್ ಐ ಆಮ್ ಗಿವಿಂಗ್ ಸಮ್ ಪ್ರಾಕ್ಟಿಕಲ್ ಆರ್ ಐ ಕ್ಯಾನ್ ಸೇಯಿಂಗ್ ಸಮ್ ರಿಯಾಲಿಟಿ. ಯಾರು ಸೆಕೆಂಡ್ ಎಕ್ಸಾಮ್ ಬರಿಬೇಕು, ಯಾರ ಪರ್ಸೆಂಟೇಜ್ ಯೂಶ್ವಲಿ 90-95% ಆಗಿತ್ತು, ಅಂದರೆ ಚೆನ್ನಾಗಿ ಸ್ಕೋರ್ ಮಾಡುವಂತಹ ಮಕ್ಕಳು ಯಾವುದೋ ಒಂದು ರೀಸನಿಂದಾಗಿ ತುಂಬ ಕಮ್ಮಿ ಸ್ಕೋರ್ ಮಾಡಿದರು, ಅಥವಾ ಯಾವ ಸ್ಟೂಡೆಂಟ್ 80% ಸ್ಕೋರ್ ಮಾಡ್ತಾಯಿದ್ರು ಅವರು 60% ಸ್ಕೋರ್ ಮಾಡಿದರು. ಓಕೆ, ಯಾವುದೊಂದು ಮಿಸ್ ಹ್ಯಾಪನಿಂಗಿಂದಾಗಿ, ಆಕ್ಸಿಡೆಂಟಿಂದಾಗಿ, ಅಥವಾ ಯಾವುದೋ ಕ್ವೆಶನ್ ಪೇಪರಲ್ಲಿ ಕ್ವೆಶನ್ಸ್ ಕೆಲವು ಸ್ಕಿಪ್ ಆಗಿರಬಹುದು ತಪ್ಪಿ, ಅಥವಾ ಲೇಟ್ ನೀವು ಏನು ಎಕ್ಸಾಮ್ ಹಾಲಿಗೆ ಬಂದಿರಬಹುದು. ಸೊ ಈ ಥರದ ಬೇರೆ ಬೇರೆ ಸಿಚುವೇಷನಲ್ಲಿ ನೀವು ಸೆಕೆಂಡ್ ಎಕ್ಸಾಮನ್ನು ಬರೀರಿ. ಓಕೆ, ಆದರೆ ಇಫ್ ಯು ಆರ್ ದ ಒನ್ ಹೂ ಬಿಫೋರ್ ಆಸ್ ವೆಲ್ ಯು ಯೂಸ್ ಟು ಸ್ಕೋರ್ 70% ಆಸ್ ಸಚ್,
ಆ್ಯಂಡ್ ಇಫ್ ಯು ಥಿಂಕ್ ದ್ಯಾಟ್ ಯು ಕ್ಯಾನ್ ಇನ್ಕ್ರೀಸ್ ಬೈ 20%, ನೀವೊಂದು ಈ ಎಕ್ಸಾಮಲ್ಲಿ ಸೆಕೆಂಡ್ ಎಕ್ಸಾಮಲ್ಲಿ 95%ಅನ್ನು ನೀವು ಪಡ್ಕೊಳ್ತೀರಾ ಅಂತ ನಿಮ್ಮ ತಲೆಯಲ್ಲಿದ್ದರೆ ಅದು ಭ್ರಮೆ. ಯಾಕಂದರೆ ಇಷ್ಟು ಶಾರ್ಟ್ ಡ್ಯೂರೇಷನ್ ಆಫ್ ಟೈಮಲ್ಲಿ ಅಷ್ಟೊಂದು ಜಾಸ್ತಿ ಇನ್ಕ್ರೀಸ್ ಆಫ್ ಸ್ಕೋರ್ ಆಗೋದಿಲ್ಲ. ಯಾಕಂದರೆ ತುಂಬ ಓದಬೇಕಾಗುತ್ತೆ. ನಿಮಗೀಗ 60-70% ಬರ್ತಾ ಇದೆ ಅಂತಂದರೆ ಯು ಹ್ಯಾವಂಟ್ ಸ್ಟಡಿಡ್ ಲಾಟ್ ಆಫ್ ಚಾಪ್ಟರ್ಸ್. ಸೊ ಒಂದು ವೀಕಲ್ಲಿ ಅಷ್ಟೊಂದು ಚಾಪ್ಟರ್ಸನ್ನು ಕವರ್ ಮಾಡೋದು ಅಷ್ಟು ಈಸಿ ಅಲ್ಲ. ಅದಕ್ಕಿಂತಲೂ ಜಾಸ್ತಿ ಈ ಟೈಮೀಗ ಇದು KCT ಪ್ರಿಪರೇಷನ್ ಟೈಮ್. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ KCT ಎಕ್ಸಾಮ್ ಆರ್ ಸಿಮಿಲರ್ ಎಕ್ಸಾಮಿನೇಷನ್, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಆಸ್ ವೆಲ್ ಅಲ್ವಾ. ಸೊ ಅದು ಇಲ್ಲ ಇದು ಇಲ್ಲ ಅಂತ ಆಗಬಾರ್ದಲ್ವಾ. ಸೊ ಯು ಹ್ಯಾವ್ ಟು ವೈಸ್ಲಿ ಟೇಕ್ ದ ಡಿಸಿಷನ್ why you have to, or you know, when you have to write KCT, when you have to write second exam ಅಥವಾ ಸೆಕೆಂಡ್ ಅಟೆಂಪ್ಟ್. ಹಾಗೆ ಯಾರು ಫಸ್ಟ್ ಎಕ್ಸಾಮಲ್ಲಿ ಕಂಪ್ಲೀಟಾಗಿ ಫೇಲ್ ಆಗಿದ್ದೀರಿ ಅಂದರೆ ಫೇಲ್ ಅಂತ ಫಸ್ಟ್ ಆಫ್ ಆಲ್ ಕೊಡ್ತಾ ಇಲ್ಲ ಅಂತೆ ಮಾರ್ಕ್ಸ್ ಕಾರ್ಡಲ್ಲಿ. ಓಕೆ, ಸೊ ಯಾಕಂದರೆ ಸೆಕೆಂಡ್ ಮತ್ತು ಥರ್ಡ್ ಅಟೆಂಪ್ಟ್ ಇರೋದ್ರಿಂದ ಸೊ ಯಾರ ಮಾರ್ಕ್ಸಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ನೀವು ಫೇಲ್ ಅಂತ ಅರ್ಥ. ಸೊ ಯು ಹ್ಯಾವ್ ಟು ರೈಟ್ ದ ಸೆಕೆಂಡ್ ಥರ್ಡ್ ಅಟೆಂಪ್ಟ್. ಆ ಸೆಕೆಂಡ್ ಥರ್ಡ್ ಅಟೆಂಪ್ಟಲ್ಲೂ ನೀವು ಫೇಲ್ ಆದರೆ ಅಂದರೆ ಇಫ್ ಯು ಡಿಡ್ ನಾಟ್ ಗೆಟ್ ದ ಎಕ್ಸ್ಪೆಕ್ಟೆಡ್ ಪಾಸಿಂಗ್ ಸ್ಕೋರ್, ದೆನ್ ಯು ಆರ್ ಕನ್ಸಿಡರ್ಡ್ ಆಸ್ ಫೇಲ್. ಇಲ್ಲ ಅಂದರೆ ಸೆಕೆಂಡ್ ಥರ್ಡ್ ಅಟೆಂಪ್ಟ್ ಇದೆ. ಸೊ ಅದಾದ ನಂತರವೇ ದೇ ವಿಲ್ ಬಿ ಕನ್ಸಿಡರಿಂಗ್. ಓಕೆ, ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್ ಯಾರು ಸೆಕೆಂಡ್ ಎಕ್ಸಾಮನ್ನು ಬರೆದ್ರೆ ಚೆನ್ನಾಗಿರುತ್ತೆ ಅಂತ. ಓಕೆ, ಸೊ ಸುಮ್ಮನೆ ಏನು ಹೇಳುವಂಥದ್ದು, ರ್ಯಾಂಡಮ್ ಆಗಿ ಡಿಸಿಷನ್ ತಗೊಂಡು ಸುಮ್ಮನೆ ಸೆಕೆಂಡ್ ಎಕ್ಸಾಮ್ ಬರಲಿಕ್ಕೆ ಹೋಗಬೇಡಿ. ಇಫ್ ಯು ಥಿಂಕ್ ದ್ಯಾಟ್ ಯು ಕ್ಯಾನ್ ಲಿಟರಲಿ ಸ್ಕೋರ್ ಬೆಟರ್ ಮಾರ್ಕ್ಸ್, ಓಕೆ, ದೆನ್ ಯು ಗೋ ಫಾರ್ ರೈಟಿಂಗ್ ಸೆಕೆಂಡ್ ಎಕ್ಸಾಮ್. ಇಲ್ಲಾಂದರೆ KCT, ನೀಟ್ ಎಕ್ಸಾಮ್, JEE ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಬಿಕಾಸ್ ಇಟ್ ಈಸ್ ಅ ಟೈಮ್ ಆಫ್ KCT, ನೀಟ್, JEE ಎಕ್ಸಾಮ್ ಪ್ರಿಪರೇಷನ್. ನೆಕ್ಸ್ಟ್, ವಿಲ್ ಇಟ್ ಎಫೆಕ್ಟ್ KCT ಎಕ್ಸಾಮ್? ನಾನೀಗ ಸೆಕೆಂಡ್ ಎಕ್ಸಾಮನ್ನು ಬರೆದ್ರೆ, ಫಾರ್ ಎಕ್ಸಾಂಪಲ್ ನನಗೆ ಎಲ್ಲ ಸಬ್ಜೆಕ್ಟಲ್ಲಿ ಚೆನ್ನಾಗಿ ಸ್ಕೋರ್ ಬಂದಿದೆ, ಆದರೆ ಈ ಒಂದು ಸಬ್ಜೆಕ್ಟ್ ಫಿಸಿಕ್ಸಲ್ಲಿ 70 ಬಂದಿದೆ. ಸೊ ಐ ಆಮ್ ಕಾನ್ಫಿಡೆಂಟ್ ದ್ಯಾಟ್ ಐ ಕ್ಯಾನ್ ಸ್ಕೋರ್ ಅರೌಂಡ್ 85 ಮಾರ್ಕ್ಸ್ ಔಟ್ ಆಫ್ 100 ಐಮ್ ಸೇಯಿಂಗ್ ಇನ್ ಫಿಸಿಕ್ಸ್ ಅಂತ ಅಂದ್ಕೊಳ್ಳಿ. ವಿಲ್ ಇಟ್ ಎಫೆಕ್ಟ್ ಮೈ KCT ರ್ಯಾಂಕ್? ದ ಆನ್ಸರ್ ಇಸ್ ನೋ, ಇಟ್ ವೋಂಟ್ ಎಫೆಕ್ಟ್. ಅಂದರೆ ಏನರ್ಥ, ಈಗ ನಿಮ್ಮ ಎಕ್ಸಾಮ್ ಏನಿದೆ ಸೆಕೆಂಡ್ PU ಸೆಕೆಂಡ್ ಎಕ್ಸಾಮ್, ಇದು 24th ಏಪ್ರಿಲ್ ಇರೋದು. KCT ಎಕ್ಸಾಮ್ ಮುಂಚೆನೇ ಆದರೂ ಸಹ ಈ ಎರಡೂ ರಿಸಲ್ಟ್ ಬರೋದು ಒಂದೇ ಸಮಯ ಆಗಿರೋ ಕಾರಣ, ಅಂದರೆ ನಿಮ್ಮ KCT ಆ್ಯಕ್ಚುಲಿ ಫಸ್ಟ್ ಬರೋದು ಉಲ್ಟಾ. ಸೊ ಬೇಸಿಕಲಿ ನಿಮ್ಮ KCT ಎಕ್ಸಾಮಿಗೆ ಎಫೆಕ್ಟ್ ಆಗೋದಿಲ್ಲ, ಯಾಕಂದರೆ KCT ರ್ಯಾಂಕ್ ಏನು ಬರುತ್ತೆ ದ್ಯಾಟ್ ವುಡ್ ಬಿ ಬೇಸ್ಡ್ ಅಪಾನ್ ಯೋರ್ ಸೆಕೆಂಡ್ ಎಕ್ಸಾಮ್. ಓಕೆ, ಸೊ KCT ಎಕ್ಸಾಮಿಗೆ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ನೀವು ನಿಮ್ಮ ಸೆಕೆಂಡ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದ್ರೆ ಆ ಸ್ಕೋರನ್ನು KCT ರ್ಯಾಂಕಿಗೆ ತಗೊಳ್ತಾರೆ. ಇಲ್ಲ ಅಂದರೆ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಪ್ರೀವಿಯಸ್ ಸ್ಕೋರ್ ಏನಿತ್ತು ನಿಮ್ಮ ಸೆಕೆಂಡ್ PUCದು ಅದನ್ನು ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ನೀವು ಯೋಚನೆ ಮಾಡಬೇಕಾಗಿಲ್ಲ, ನಿಮ್ಮ KCT ಎಕ್ಸಾಮಿಗೆ ಯಾವುದೇ ಥರದ KCT ರ್ಯಾಂಕಿಗೆ ಯಾವುದೇ ಥರದ ಪ್ರಾಬ್ಲಮ್ ಉಂಟಾಗೋದಿಲ್ಲ ಬಿಕಾಸ್ ಆಫ್ ದ ಸೆಕೆಂಡ್ ಎಕ್ಸಾಮ್. ಸೊ ಕ್ಯಾನ್ ಯು ರೈಟ್ ಫಾರ್ ಒನ್ ಸಬ್ಜೆಕ್ಟ್ ಓನ್ಲಿ? ಹೌದು, ಯು ಕ್ಯಾನ್ ರೈಟ್ ಫಾರ್ 1 ಸಬ್ಜೆಕ್ಟ್, 2 ಸಬ್ಜೆಕ್ಟ್, 3 ಸಬ್ಜೆಕ್ಟ್, ಎನಿ ನಂಬರ್ ಆಫ್ ಸಬ್ಜೆಕ್ಟ್ ಯು ವಾಂಟ್. ಸೊ ಯು ಕ್ಯಾನ್ ರೈಟ್ ಫಾರ್ ಓನ್ಲಿ 1 ಸಬ್ಜೆಕ್ಟ್ ಆರ್ 2 ಸಬ್ಜೆಕ್ಟ್ ಆರ್ ಎನಿ ನಂಬರ್ ಆಫ್ ಸಬ್ಜೆಕ್ಟ್ಸ್ ಯು ವಾಂಟ್. ಯಾವುದೇ ಥರದ ಏನು ಹೇಳುವಂಥದ್ದು ರೆಗ್ಯುಲೇಷನ್ ರೂಲ್ಸ್ ಏನೂ ಇಲ್ಲ. ನೆಕ್ಸ್ಟ್ ಕ್ವೆಶನ್, ವಿಚ್ ಮಾರ್ಕ್ಸ್ ಇಸ್ ಕನ್ಸಿಡರ್ಡ್? ಅಂದರೆ ಈಗ ಕೆಲವ್ರು ಏನು ಮಾಡ್ತಾರೆ, ಚೆನ್ನಾಗಿ ಮಾಡಲಿಲ್ಲ ನಾನು ಫಸ್ಟ್ ಎಕ್ಸಾಮಲ್ಲಿ ಅಂತ ಹೇಳಿ ಸೆಕೆಂಡ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಆದರೆ ಏನಾಗುತ್ತೆ ಅಂದರೆ ದೇ ವೋಂಟ್ ಬಿ ಗೆಟಿಂಗ್ ದ ಗುಡ್ ಸ್ಕೋರ್. ಮುಂಚಿನ ಎಕ್ಸಾಮಿಗಿಂತಲೂ ಕಮ್ಮಿ ಬರುತ್ತೆ ಕೆಲವೊಮ್ಮೆ. ಸೊ ಆಗ ಯಾವ ಎಕ್ಸಾಮ್ನ ಸ್ಕೋರನ್ನು ಕನ್ಸಿಡರ್ ಮಾಡ್ತಾರೆ? ದ ಒನ್ ದ್ಯಾಟ್ ಯು ಹ್ಯಾವ್ ಡನ್ ವೆಲ್. ಫಸ್ಟ್ ಎಕ್ಸಾಮ್ನ ಸ್ಕೋರಲ್ಲಿ ಚೆನ್ನಾಗಿ ಮಾಡಿದ್ದೀರಿ, ಸೆಕೆಂಡ್ ಎಕ್ಸಾಮ್ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಫಸ್ಟ್ ಎಕ್ಸಾಮನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಬೆಸ್ಟ್ ಆಫ್ 3 ವಿಲ್ ಬಿ ಕನ್ಸಿಡರ್ಡ್. ನೀವು 3 ಎಕ್ಸಾಮ್ಸ್ ಬರಿತೀರಲ್ವಾ, ಏನು ಎಲ್ಲರೂ ಇಫ್ ಯು ವುಡ್ ಹ್ಯಾವ್ ರಿಟನ್ 3 ಎಕ್ಸಾಮ್ಸ್, ಇಮ್ಯಾಜಿನ್ ಆ ಎಲ್ಲ 3 ಎಕ್ಸಾಮ್ಸಲ್ಲಿ ಯಾವ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದ್ದೀರಿ, ಚೆನ್ನಾಗಿ ಸ್ಕೋರ್ ಬಂದಿದೆ, ಆ ಸ್ಕೋರನ್ನು ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಬೆಸ್ಟ್ ಸ್ಕೋರ್ ವಿಲ್ ಬಿ ಕನ್ಸಿಡರ್. ನೀವು ಇಂಜಿನಿಯರಿಂಗಿಗೆಲ್ಲ ಹೋದಾಗ ಇಂಜಿನಿಯರಿಂಗಲ್ಲೂ ಹಾಗೆ ಇಂಟರ್ನಲ್ಸ್ ಎಕ್ಸಾಮ್ಸ್ ಇರುತ್ತೆ. ಯಾವ ಇಂಟರ್ನಲ್ಸಲ್ಲಿ ನೀವು ಬೆಸ್ಟ್ ಮಾಡಿದ್ದೀರಿ ಅದನ್ನು ಕನ್ಸಿಡರ್ ಮಾಡುವಂಥದ್ದು. ಓಕೆ, ನಂತರ ಥರ್ಡ್ ಎಕ್ಸಾಮ್ ಯಾವಾಗ? ಕೆಲವರು ಏನು ಮಾಡ್ತಾರೆ ಅಂದರೆ ಸೆಕೆಂಡ್ ಎಕ್ಸಾಮಿಗೆ ಯಾವುದೋ ಒಂದು ಕಾರಣದಿಂದಾಗಿ ಸೆಕೆಂಡ್ ಎಕ್ಸಾಮ್ ಬರಲಿಕ್ಕೆ ಆಗೋದಿಲ್ಲ. ಸೊ ಥರ್ಡ್ ಎಕ್ಸಾಮನ್ನು ಬರೀವ ಅಂತ ತಿಳ್ಕೊಂಡಿರ್ತಾರೆ. ಲೆಟ್ ಮಿ ಬಿ ವೆರಿ ಫ್ರ್ಯಾಂಕ್, ಥರ್ಡ್ ಎಕ್ಸಾಮನ್ನು ಬರಿಬೋದು, ಆದರೆ KCTಯಲ್ಲಿ ರ್ಯಾಂಕಿಗೂ ಎಫೆಕ್ಟ್ ಆಗೋದಿಲ್ಲ. ಆದರೆ ಸೀಟ್ ಆಕ್ಯುಪೈ ಆಗಿರುತ್ತೆ, ಆಲ್ರೆಡಿ ಡಿಸರ್ವ್ಡ್ ಕ್ಯಾಂಡಿಡೇಟ್ಸ್ ತಗೊಂಡಿರ್ತಾರೆ. ಓಕೆ, ಸೊ KCTಯ ಸೀಟ್ಸ್ ಏನಿರುತ್ತೆ, ರ್ಯಾಂಕಿನ ಮುಖಾಂತರ ಏನು ಸೀಟ್ ಸಿಗುತ್ತೆ, ಅದಕ್ಕೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಥರ್ಡ್ ಎಕ್ಸಾಮ್ ಬರೆಯೋದ್ರಿಂದ. ಅಂದರೆ ಥರ್ಡ್ ಎಕ್ಸಾಮ್ನ ಸ್ಕೋರನ್ನು ಕನ್ಸಿಡರ್ ಮಾಡುವಾಗ ಸ್ವಲ್ಪ ಲೇಟ್ ಆಗೋ ಕಾರಣ
ನಿಮಗೆ ಸೀಟ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಫ್ ಯು ಆರ್ ದ ಒನ್ ಹೂ ಇಮ್ಯಾಜಿನ್ ಹ್ಯಾವ್ ಫೇಲ್ಡ್ ಇವನ್ ಇನ್ ದ ಸೆಕೆಂಡ್ ಎಕ್ಸಾಮ್, ಸೊ ಆಗ ಥರ್ಡ್ ಎಕ್ಸಾಮ್ ಬರಿತೀರಲ್ವಾ, ಸೊ ಆ ಥರ್ಡ್ ಎಕ್ಸಾಮ್ನ ಡೇಟ್ಸ್ ಯಾವಾಗ ಅಂತ ಕೇಳಿದ್ರೆ ದಟ್ ಈಸ್ ಆನ್ June 9, 2025. ಓಕೆ. ನಂತರ ವೈ ನೋ ಒನ್ ಫೇಲ್ಡ್ ಇನ್ ಫಸ್ಟ್ ಎಕ್ಸಾಮ್. ಫಸ್ಟ್ ಎಕ್ಸಾಮಲ್ಲಿ ಯಾರನ್ನೂ ಫೇಲ್ ಅಂತ ಕನ್ಸಿಡರ್ ಮಾಡಲಿಲ್ಲ. ಮಾರ್ಕ್ಸ್ ಕಾರ್ಡಲ್ಲಿ ನೀವು ನೋಡಿದ್ರೆ ಯು ಆರ್ ನಾಟ್ ಫೇಲ್ಡ್ ಇಫ್ ಸಂಬಡಿ ಡಿಡ್ ನಾಟ್ ಗೆಟ್ ದ ಸ್ಕೋರ್, ಬೇರೇನೋ ಲೆಟರ್ಸ್ ಹಾಕಿರ್ತಾರೆ ಬಟ್ ನಾಟ್ ಅಪ್ಲೈಡ್ ಹಾಗೇನೋ ಅಂತಾರೆ. ಸೊ ನೋಬಡಿ ಈಸ್ ಫೇಲ್ಡ್ ಇನ್ ದ ಫಸ್ಟ್ ಎಕ್ಸಾಮ್ ಆ್ಯಂಡ್ ನೋಬಡಿ ವಿಲ್ ಬಿ ಫೇಲಿಂಗ್ ಇನ್ ದ ಸೆಕೆಂಡ್ ಎಕ್ಸಾಮ್. ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಅಟೆಂಪ್ಟಲ್ಲಿ ಫೇಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಥರ್ಡ್ ಅಟೆಂಪ್ಟಲ್ಲೂ ಸಹ ಇಫ್ ಯು ಡಿಡ್ ನಾಟ್ ಕ್ರಾಸ್ ದ ಪಾಸಿಂಗ್ ಮಾರ್ಕ್ ದೆನ್ ಓನ್ಲಿ ಯು ಆರ್ ಕನ್ಸಿಡರ್ಡ್ ಆಸ್ ಫೇಲ್. ಅಂದರೆ 3 ಚಾನ್ಸಸ್ಸನ್ನು, 3 ಅವಕಾಶಗಳನ್ನು PU ಅವರು ನಿಮಗೆ ಕೊಡ್ತಾರೆ. ಅಂದರೆ 3 ಎಕ್ಸಾಮ್ಸನ್ನು ಬರಿಬೋದು, ಓಕೆ, ಫಾರ್ ದ ಪಾಸಿಂಗ್. ಸೊ ದ್ಯಾಟ್ ಈಸ್ ವೈ ನೋ ಒನ್ ಇಸ್ ಫೇಲ್ಡ್ ಇನ್ ದ ಫಸ್ಟ್ ಎಕ್ಸಾಮ್ ಆ್ಯಂಡ್ ನೋ ಒನ್ ವಿಲ್ ಬಿ ಫೇಲಿಂಗ್ ಇವನ್ ಇನ್ ದ ಸೆಕೆಂಡ್ ಎಕ್ಸಾಮ್. ಸೊ ಐ ಹೋಪ್ ನಾನು ನಿಮ್ಮ ಎಲ್ಲ ಕ್ವೆಶನ್ಸನ್ನು ಕ್ಲಿಯರ್ ಮಾಡಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಆದರೂ ಸಹ ಎಷ್ಟೋ ಮಕ್ಕಳಿಗೆ ಡೌಟ್ಸ್ ಇರುತ್ತೆ. ಸೊ ನೀವೇನು ಮಾಡಿ ಅಂದರೆ ಇದೇ ವಿಡಿಯೋನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸನ್ನು ನೀವು ಕೇಳಬಹುದು, ನಾನು ಆನ್ಸರ್ ಮಾಡ್ತೇನೆ. ಓಕೆ. ಸೊ ಐ ಹೋಪ್ ಐ ಹ್ಯಾವ್ ಕ್ಲಿಯರ್ಡ್ ಆಲ್ ಆಫ್ ಯುವರ್ ಡೌಟ್ಸ್, ಫ್ಯಾಕ್ಟ್ಸ್ ಆಸ್ ವೆಲ್ ಆಸ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್. ಸೊ ಆಲ್ ದ ಬೆಸ್ಟ್ ಇಫ್ ಯು ಆರ್ ರೈಟಿಂಗ್ ಫಾರ್ ಯೋರ್ ಸೆಕೆಂಡ್ PU ಸೆಕೆಂಡ್ ಎಕ್ಸಾಮ್. ಇಲ್ಲ ಅಂದರೆ congratulations for your excellent score in your second PU first exam. That's all for today. Let's meet in the next class, next video. Until then, bye-bye.